ಭೀಕರ ರಸ್ತೆ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಇದೆ. ಅದನ್ನು ನೋಡಿ ನಂತರ ಜಾಗತಿಕ ಬೆಳವಣಿಗೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಬೆಂಗಳೂರಿನ ಹೊರವಲಯದಲ್ಲಾಗಿರುವಂತಹ ಡೆಡ್ಲಿ ಆಕ್ಸಿಡೆಂಟ್ ಇದು. ಜವರಾಯನ ಅಟ್ಟಹಾಸಕ್ಕೆ ಮೂವರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ನಿಂತಿದ್ದ ಕ್ಯಾಂಟರ್ಗೆ ಹಿಂಬದಿಯಿಂದ ಟಾಟಾ ಗೂಡ್ಸ್ ವಾಹನ ಡಿಕ್ಕಿಯಾಗಿದೆ. ಕೆಆರ್ಪುರಂ ಠಾಣಾ ವ್ಯಾಪ್ತಿಯ ಮೇಡಹಳ್ಳಿ ಮೇಲ್ಸೇತುವೆ ಹತ್ರ ಆಗಿರುವಂತಹ ಘಟನೆ. ಕೋಲಾರದಿಂದ ಬೆಂಗಳೂರಿಗೆ ಕ್ಯಾಂಟರ್ ವಾಹನ ಬರ್ತಾ ಇತ್ತು. ಡಿಕ್ಕಿಯ ರಭಸಕ್ಕೆ ಟಾಟಾ ಗೂಡ್ಸ್ ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಮೃತದೇಹಗಳು ಕೆಆರ್ಪುರಂ ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಆಗಿದೆ. ಬೆಂಗಳೂರು ಹೊರವಲಯದಲ್ಲಾಗಿರುವಂತಹ ಡೆಡ್ಲಿ ಆಕ್ಸಿಡೆಂಟ್ಗೆ ಮೂವರು ಉಸಿರು ಚೆಲ್ಲಿದ್ದಾರೆ ಅನ್ನೋದರ ಡೀಟೇಲ್ಸ್ ನಮಗೆ ಸಿಗ್ತಾ ಇರುವಂಥದ್ದು. ಸಾಮಾನ್ಯವಾಗಿ ನೋಡಿ, ನಾವು ಹೇಳ್ತಾನೆ ಇರ್ತೀವಿ ಪ್ರತಿ ಸಲ ಆಕ್ಸಿಡೆಂಟ್ಗಳಾದಾಗಲೂ ಇಂಥ ಆಕ್ಸಿಡೆಂಟ್ಗಳು ನೋಡಿ ಆಕ್ಸಿಡೆಂಟ್ನ ತೀವ್ರತೆಯನ್ನು ಸೂಚಿಸ್ತಾ ಇದೆ ಈ ದೃಶ್ಯ. ಮುಂಭಾಗ ಸಂಪೂರ್ಣವಾಗಿ ಆಗಿದೆ. ಕ್ಯಾಂಟರ್ ವಾಹನ ನಿಂತಿರುತ್ತೆ. ಚಾಲಕನಿಗೆ ನಿದ್ರೆ ಮಂಪರಿತ್ತೋ ಅಥವಾ ನಶೆ ಯಾವುದಿತ್ತು ಗೊತ್ತಿಲ್ಲ. ಅವ್ರು ಬಂದು ಡೈರೆಕ್ಟಾಗಿ ಗುದ್ದಿದ್ದಾರೆ. ನಿಂತಿದ್ದಂಥ ಕ್ಯಾಂಟರ್ಗೆ ಡಿಕ್ಕಿಯನ್ನು ಹೊಡೆದಂಥ ಪರಿಣಾಮ ಒಟ್ಟು 3 ಜನ ಸಾವನ್ನಪ್ಪಿರುವಂಥ ದಾರುಣ ಘಟನೆ ನಡೆದಿದೆ. ಕೆಆರ್ಪುರಂನ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ದುರಂತ ಇದು. ಮೇಡಹಳ್ಳಿ ಫ್ಲೈಓವರ್ ಏನಿದೆ, ಫ್ಲೈಓವರ್ ಮೇಲೆ ಈ ಕ್ಯಾಂಟರ್ ಏನಿದೆ, ಆಲೂಗಡ್ಡೆಯನ್ನು ತುಂಬಿಕೊಂಡು ಬಂದಂಥ ಕ್ಯಾಂಟರ್ ಟೈರ್ ಪಂಚರ್ ಆಗಿ, ಅಂದರೆ ಟೈರ್ ಬಸ್ಟ್ ಆಗಿ ನಿಂತಿರುತ್ತೆ. ಆ ಟೈರನ್ನು ಚೇಂಜ್ ಮಾಡುವಂಥ ಕೆಲಸವನ್ನು ಈ ಚಾಲಕರು ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಹಿಂದೆ ಬಂದಂಥ ಟಾಟಾ ಇಂಟ್ರಾ, ಅಂದರೆ ಟಾಟಾ ಇಂಟ್ರಾ ಅದು ಕೂಡ ಗೂಡ್ಸ್ ಗಾಡಿ, ಅದು ಕೋಲಾರದಿಂದ ಬರ್ತಾ ಇತ್ತು ಅಂತ. ಜೊತೆಗೆ ಈ ಕ್ಯಾಂಟರ್ ಏನಿದೆ, ಈ ಕ್ಯಾಂಟರ್ ಕೂಡ ಆಲೂಗಡ್ಡೆಯನ್ನು ತುಂಬಿಕೊಂಡು ಕೋಲಾರದಿಂದ ಬರ್ತಾ ಇದ್ದಂಥ ಕ್ಯಾಂಟರ್ ಇದು. ಏಕಾಏಕಿ ಟೈರ್ ಪಂಚರ್ ಆಗುತ್ತೆ. ಆ ಸಂದರ್ಭದಲ್ಲಿ ಅದನ್ನು ಬದಲಾಯಿಸುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಹಿಂದೆ ಬಂದಂಥ ಟಾಟಾ ಇಂಟ್ರಾ ಏಕಾಏಕಿ ಈ ಕ್ಯಾಂಟರ್ಗೆ ಡಿಕ್ಕಿಯನ್ನು ಹೊಡೆಯುವಂಥದ್ದು. ಒಟ್ಟು 3 ಜನ ಈ ಟಾಟಾ ಇಂಟ್ರಾದಲ್ಲಿ ಇದ್ರು ಅನ್ನುವಂಥದ್ದು. ಡಿಕ್ಕಿಯ ರಭಸಕ್ಕೆ 3 ಜನ ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಯಾವ ಮಟ್ಟಕ್ಕೆ ಟಾಟಾ ಇಂಟ್ರಾ ನಜ್ಜುಗುಜ್ಜಾಗಿದೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಅಂದರೆ ತುಂಬಾ ಹೈ ಸ್ಪೀಡಲ್ಲಿ ಇದ್ದರು ಅನ್ನುವಂಥದ್ದು. ಜೊತೆಗೆ ಈ ಫ್ಲೈಓವರ್ ಮೇಲೆ ತುಂಬ ವೇಗವಾಗಿ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಅಪಘಾತ ಆಗಿದೆ. ಅಪಘಾತದಲ್ಲಿ ಒಟ್ಟು 3 ಜನ, ಅಂದರೆ ಏನು ಈ ಟಾಟಾ ಇಂಟ್ರಾದಲ್ಲಿದ್ದರು 3 ಜನ ಕೂಡ ಸಾವನ್ನಪ್ಪಿರುವಂಥದ್ದು. ಮೃತರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಲಭ್ಯ ಆಗ್ತಾ ಇಲ್ಲ. ಆ ಮೃತದೇಹಗಳನ್ನು ಕೆಆರ್ಪುರಂನ ಆಸ್ಪತ್ರೆಗೆ ತಲುಪಿಸುವಂಥ ಕೆಲಸವನ್ನು ಈಗಾಗಲೇ ಮಾಡಲಾಗಿರುವಂಥದ್ದು. ಒಟ್ಟಾರೆ ಏನು ಟೈರು ಬಸ್ಟ್ ಆಗಿ ನಿಂತಿತ್ತು ಕ್ಯಾಂಟರು, ಆ ಕ್ಯಾಂಟರ್ಗೆ ಹಿಂಬದಿಯಿಂದ ಬಂದು ಈ ಟಾಟಾ ಇಂಟ್ರಾ ಡಿಕ್ಕಿಯನ್ನು ಹೊಡೆದಿರುವಂಥದ್ದು. ಡಿಕ್ಕಿಯ ರಭಸಕ್ಕೆ ಸ್ಥಳದಲ್ಲೇ 3 ಜನ ನಜ್ಜುಗುಜ್ಜಾಗಿದ್ದಾರೆ. ಅಂದರೆ ಚಾಲಕ ಸೇರಿ 2 ಸಹಾಯಕರು ಇದ್ದರು ಅನ್ನುವಂಥದ್ದು. ಆ ಡಿಕ್ಕಿಯ ರಭಸ ಯಾವ ರೀತಿಯಾಗಿತ್ತು ಅನ್ನುವಂಥದ್ದನ್ನು, ಮತ್ತು ಆ ಸ್ಪೀಡ್ ಯಾವ ರೀತಿಯಾಗಿತ್ತು ಅನ್ನುವಂಥದ್ದನ್ನು ಕೂಡ ಈ ದೃಶ್ಯಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದರೆ ಏನು ಆಲೂಗಡ್ಡೆಯನ್ನು ತುಂಬಿಸ್ಕೊಂಡು ಕೋಲಾರದಿಂದ ಬೆಂಗಳೂರು ಕಡೆಗೆ ಹೊರಟಿದ್ದಂಥ ಕ್ಯಾಂಟರ್ ಅದು. ಆ ಕ್ಯಾಂಟರ್ ಲೋಡ್ ಆಗಿದ್ದಂಥ ಕ್ಯಾಂಟರು ನಿಂತಿತ್ತು ಟೈರ್ ಪಂಚರ್ ಆಗಿ. ಆ ಸಂದರ್ಭದಲ್ಲಿ ಹಿಂದೆಯಿಂದ ಬಂದಂಥ ಈ ಟಾಟಾ ಇಂಟ್ರಾ ಏಕಾಏಕಿ ಡಿಕ್ಕಿಯನ್ನು ಹೊಡೆದಂಥ ರಭಸಕ್ಕೆ ಸ್ಥಳದಲ್ಲೇ 3 ಜನ ಸಾವನ್ನಪ್ಪಿರುವಂಥ ದಾರುಣ ಘಟನೆ ಇದು. ರಾತ್ರಿ 12 ಗಂಟೆಯ ಸುಮಾರಿಗೆ ನಡೆದಿರುವಂಥ ಈ ಅಪಘಾತದ ತೀವ್ರತೆಗೆ 3 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.